ನಾವು ಎಲ್ಲಾ ಜಿಲ್ಲಾದವ್ರು ಕೂಡಿ ಎಷ್ಟು ಜನ ಆತೀವಿ ಅಷ್ಟು ಜನ ನಾ ಧರ್ಮಸ್ಥಳ ಹೋಗೋ ಪ್ಲಾನ್ದಾಗ ನಾ ಅದೀನಿ. ತನ್ನ ಮನ್ ಧನ್ ಮತ್ತು ಗನ್ನಿಂದ ಉತ್ತರ ಕೊಡಕ್ಕೆ ನಾವು ರೆಡಿ ಇದೀವಿ. ಬಿಜಾಪುರದಿಂದ ಚಾಲನೆ ಐತಿ, ಬರೀ ನೋಡ್ಕೋತೀರಿ ಮುಂದೆ ನಾವ್ ಏನ್ ಮಾಡ್ತೀವಿ. ನಾವು ಮೊದ್ಲೇ ಸ್ಲೋಗನ್ದಾಗ ಹೇಳಿವಿ, ನಾವು ಲಾಟಿಗೂ ಅಂಜಂಗಿಲ್ಲ, ಜೈಲಿಗೂ ಅಂಜಂಗಿಲ್ಲ, ಪೊಲೀಸರು ಅಂಜಂಗಿಲ್ಲ ಅಂತೇಳಿ. ನಮ್ಮ ಸಹೋದರ ಅಂದ್ರು ಗೋಮಾತೆ ಗೋಮಾತೆ. ಎಷ್ಟೋ ಮಂದಿ ರೀಲ್ಸ್ ಮಾಡ್ತೀರಿ, ಎಷ್ಟೋ ಮಂದಿ ಸಾವರ್ಕರ್ ಪ್ರೊಫೈಲ್ ಹಾಕೊಂಡಿರಿ, ಯೋಗಿನ್ ಪ್ರೊಫೈಲ್ ಹಾಕೋತೀರಿ, ಮೋದಿದ್ ಹಾಕೋತೀರಿ, ಬಸವನಗೌಡ ಪ್ರೊಫೈಲ್ ಹಾಕ್ತೀರಿ. 2012ರಲ್ಲಿ ನಮ್ಮ ಸಹೋದರಿ ಸೌಜನ್ಯ ಮೇಲೆ ಏನ್ ಅತ್ಯಾಚಾರ ಆಗಿತ್ತು, ಮರ್ಡರ್ ಆಗಿತ್ತು, ಯಾವಾಗಿತ್ತು? ಅಕ್ಟೋಬರ್ 2012ರಲ್ಲಿ. ಇವತ್ತಿಗೆ ಎಷ್ಟು ವರ್ಷ ಆಯ್ತು? ಇವತ್ತಿನವರೆಗೂ ನ್ಯಾಯ ಸಿಕ್ಕಿಲ್ಲ. ರೀಸನ್ ಏನದಕ್ಕೆ ಹೇಳ್ರಿ, ನೇರವಾಗಿ ಹೇಳ್ಬೇಕು. ಹಿಂದೂ ಸಂಘಟನೆಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನ್ಸುತ್ತ, ಅಣ್ಣ ಬಸವಣ್ಣವ್ರ ನೆನ್ಸುತ್ತ, ಎಲ್ಲಾ ಮಹಾಪುರುಷ ನೆನ್ಸುತ್ತ, ಜೈ ಭೀಮ್ ವಂದನೆಗಳು ಸಲ್ಲಿಸುತ್ತೇನೆ. ವಿಷಯ ಏನೈತಪ್ಪ ಅಂದ್ರೆ ಎಲ್ಲರಿಗೆ ಆಲ್ರೆಡಿ ಗೊತ್ತೈತಿ, ಇಲ್ಲಿ ಎಲ್ಲರೂ ಮಾತಾಡೋ ಬಿಟ್ಟಿದಾರ. ಆದ್ರೂ ಕೆಲವೊಂದು ವಿಷಯನ ಹೇಳ್ಬೇಕಾಗ್ತದ. ಏನ್ 2012ರಲ್ಲಿ ನಮ್ಮ ಸಹೋದರಿ ಸೌಜನ್ಯ ಮೇಲೆ ಏನು ಅತ್ಯಾಚಾರ ಆಗಿತ್ತು, ಮರ್ಡರ್ ಆಗಿತ್ತು, ಯಾವಾಗಿತ್ತು? ಅಕ್ಟೋಬರ್ 2012ರಲ್ಲಿ. ಇವತ್ತಿಗೆ ಎಷ್ಟು ವರ್ಷ ಆಯ್ತು? ಇವತ್ತಿನವರೆಗೂ ನ್ಯಾಯ ಸಿಕ್ಕಿಲ್ಲ. ರೀಸನ್ ಏನದಕ್ಕೆ ಹೇಳ್ರಿ, ನೇರವಾಗಿ ಹೇಳ್ಬೇಕು. ಹಿಂದೂ ಸಂಘಟನೆಗಳು, ಯಾರ ಹಿಂದುತ್ವ ಧರ್ಮದ ಮೇಲೆ ಸಂಘಟನೆ ಮಾಡತ್ತೀರಿ, ಯಾರ ನಕಲು ಹಿಂದೂವಾದಿಗಳಿದ್ದೀರಿ, ಇದು ನೀವು ಮಾಡಿದ ತಪ್ಪಿಂದ ಆ ಸಹೋದರಿ ಇವತ್ತು ನ್ಯಾಯ ಸಿಗತ್ತಿಲ್ಲ. ಇದು ರಿಯಲ್ ಫ್ಯಾಕ್ಟ್ ನ ಹೇಳತ್ತೀನಿ. ಬರೀ ನಿಮ್ಮ RSS ಮುಖ್ಯಸ್ಥ, ಯಾರನ್ನ RSS ಮುಖ್ಯಸ್ಥ ಮೋಹನ್ ಭಾಗವತ್ ಬರೇ ಒಂದ್ ಕರೆ ಕೊಟ್ಟಿದ ಅಂದ್ರ ಇಡೀ ಇವತ್ತು ಕರ್ನಾಟಕ ಸಂಘಟನೆ ಎಲ್ಲ, ಇಡೀ ಭಾರತ ದೇಶ ಎಷ್ಟು ಹಿಂದೂ ಸಂಘಟನೆ ಸಂಘಟನೆ ಎಲ್ಲ ನಿಮ್ ಜೊತೆಗೆ ಇರ್ತಿದ್ವು. ನೀವು ತಮ್ಮ ರಾಜಕೀಯ ಸಲಾಗಿ BJP ಟಿಕೆಟ್ ಕೇಳೋ ಸಲಾಗಿ ನೀವು ಧರ್ಮ ರಕ್ಷಕ ಆಗ್ಲತ್ತೀರಿ. ನಮ್ಮ ಸಹೋದರ ಅಂದ್ರು ಗೋಮಾತೆ ಗೋಮಾತೆ. ಇವತ್ತು ಪ್ರಾಣಿಗೆ ನೀವು ಎಷ್ಟು ನೀವು ಏನಂತಾರ ಕಾಳಜಿ ಮಾಡತ್ತೀರಿ, ಅಟ್ ನಮ್ಮ ಮನ್ಯಾಗಿದ್ದಂತ ಹೆಣ್ಮಕ್ಳು ನಾವು ಕಾಳಜಿ ಮಾಡತ್ತಿಲ್ಲ ಯಾರು. ಇವತ್ತಿಗೆ ಅತ್ಯಾಚಾರ 13 ವರ್ಷ ಆದ್ರೂ ಕೂಡ ಆ ತಾಯಿ ಮನೇಲಿ ಕಣ್ಣೀರು ಹಾಕೋದ್ ಕೂತಾಳ. ಇದು ಎಲ್ಲರಿಗೆ ಆ ಶಾಪ ನಿಮ್ಗೆ ಯಾರು ತಟ್ಟೋದು ಬೆಳೆಯಂಗಿಲ್ಲ ಮಕ್ಕಳೇ, ನಿಮ್ಗೆ ಗೊತ್ತಿರಲಿ. ಎಷ್ಟೋ ಮಂದಿ ರೀಲ್ಸ್ ಮಾಡ್ತೀರಿ, ಎಷ್ಟೋ ಮಂದಿ ಸಾವರ್ಕರ್ ಪ್ರೊಫೈಲ್ ಹಾಕೊಂಡಿರಿ, ಯೋಗಿನ್ ಪ್ರೊಫೈಲ್ ಹಾಕೋತೀರಿ, ಮೋದಿದ್ ಹಾಕೋತೀರಿ, ಬಸವನಗೌಡ ಪ್ರೊಫೈಲ್ ಹಾಕ್ತೀರಿ. ನಿಮ್ಗೆ ನಾಚಿಕೆ ಬರಂಗಿಲ್ಲ? ಹೆಸರಿಗೆ ಹಿಂದುತ್ವ ನಿಮ್ದು. ಇವತ್ತು ಸೌಜನ್ಯ ಪರವಾಗಿ ಒಕ್ಕಲಿಗರು ಬರ್ಲಿಲ್ಲ, ಅನನ್ಯ ಭಟ್ ಪರವಾಗಿ ಬ್ರಾಹ್ಮಣರು ಬರ್ಲಿಲ್ಲ. ಇವತ್ತು ಯಾವ ಹಿಂದೂ ಸಂಘಟನೆ ಆ ವಿಷಯವಾಗಿ ಧ್ವನಿ ಎತ್ತಾಕತ್ತಿಲ್ಲ. ಭೀಮ್ ಆರ್ಮಿ ಸಂಘಟನೆ ಅಂದ್ರೆ ಬರೀ ದಲಿತರಿಗೆ ಅಷ್ಟೇ ಅಲ್ಲ, ಇವತ್ತು ಯಾವುದೇ ಒಂದು ಹೆಣ್ಮಗಳಿಗೆ ಅತ್ಯಾಚಾರ ಆಗಲಿ, ಅನ್ಯಾಯ ಆಗಲಿ, ಅದು ಮೊದಲು ಧ್ವನಿ ನಾವು ಆಯ್ತು. ಅದು ಬಾಬಾ ಸಾಹೇಬ್ ನಾವು ಹೇಳ್ಕೊಟ್ಟಾರೆ. ಎಲ್ಲಿ ಅನ್ಯಾಯ ಆಗ್ತದ, ಎಲ್ಲಿ ನಮ್ಮ ಹಕ್ಕುಗಳು ಸಿಗಂಗಿಲ್ಲ, ಅಲ್ಲಿ ಹಕ್ಕು ಕೊಡಿಸೋ ಕೆಲಸ ನಾವು ಮಾಡ್ತೀವಿ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಫಾಲೋವರ್. ಈ ದೇಶ ಬಾಬಾ ಸಾಹೇಬ್ ಕೊಟ್ಟ ಸಂವಿಧಾನ ನಡೀತದ. ಯಾ RSS ದಿಂದ ನಡೆಯಂಗಿಲ್ಲ, ಯಾ ಕಾಂಗ್ರೆಸ್ ದಿಂದ ನಡೆಯಂಗಿಲ್ಲ, ಯಾ BJP ದಿಂದ ನಡೆಯಂಗಿಲ್ಲ. ಇಲ್ಲಿದ್ದಂಥ ಮುಖ್ಯಮಂತ್ರಿ ನಾಚಿಕೆ ಬರಬೇಕು. ಸ್ಟೇಜ್ ಮೇಲೆ ಒಂದು ಯಾವುದೋ ಒಂದು ಲೇಡೀಸ್ ಬಂದ್ರೆ ಹಿಂಗೆ ನೋಡ್ತೀರಿ. ನಮ್ಮ ಸೌಜನ್ಯ ಬಗ್ಗೆ ಒಂದು ಟ್ವೀಟ್ ಮಾಡಕ್ಕೆ ನಿಮ್ಗೆ ಆಗ್ಲಿಲ್ಲ, ನಾಚಿಕೆ ಬರಲ್ಲ ನಿಮ್ಗೆ? ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2014ರಲ್ಲಿ ಫಸ್ಟ್ ಟೈಮ್ ಪ್ರಧಾನಮಂತ್ರಿ ಆತಾರ, ಆಗ್ಯಾರಿಲ್ಲ? ಇದು 3ನೇ ಸಲ ಪೀರಿಯಡ್ ಅವ್ರದ್ದು. ಲಾಸ್ಟ್ ಟೈಮ್ ಆಗಸ್ಟ್ 15ಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರ ಅವರು, ನಾವು ಮಹಿಳೆಯರ ರಕ್ಷಕರು ಅಂತ ಕೊಡ್ತಾರ. ಇನ್ನೊಂದು ಏನು ಕೊಡ್ತಾರಪ್ಪ ಒಂದು ಸ್ಲೋಗನ್ ಐತೆ ಅವ್ರದ್ದು, ಬೇಟಿ ಬಚಾವ್ ಬೇಟಿ ಪಡಾವ್. ಎಲ್ಲಿ ಬೇಟಿಗಳು ರಕ್ಷಿತದವ ಹೇಳ್ರಿ ನಮ್ಗೆ? ಇವತ್ತು ಎಲ್ಲ ತಂದೆ ತಾಯಿ ಭಯ ಪಡ್ಕೊಳತ್ತಾರ ಹುಡುಗರಿಗೆ ಸ್ಕೂಲಿಗೆ ಕಳಿಸ್ಬೇಕು, ಕಾಲೇಜ್ ಕಳಿಸ್ಬೇಕಂದ್ರೆ. ನೇರವಾಗಿ ಹಿಂದೂ ಸಂಘಟನೆ ಹೇಳ್ತೀನಿ, ಇಲ್ಲಿ ರಾಜಕೀಯ ವಿಷಯ ಬಿಡ್ರಿ, ಜಾತಿ ವಿಷಯ ಬಿಡ್ರಿ. ಮೊದಲ ಸಹೋದರಿಗೆ ಎಲ್ಲರೂ ಕೂಡಿ ಒಂದು ನ್ಯಾಯ ಕೊಡಿಸೋ ಕೆಲಸ ಮಾಡೋನು. ಇದು ಬರೀ ಬಿಜಾಪುರದಿಂದ ಚಾಲನೆ ಐತಿ, ಬರೀ ನೋಡ್ಕೋತೀರಿ. ಮುಂದೆ ನಾವು ಏನು ಮಾಡ್ತೀವಿ, ನಾವು ಮೊದಲೇ ಸ್ಲೋಗನ್ದಾಗ ಹೇಳಿವಿ, ನಾವು ಲಾಟಿಗೂ ಅಂಜಂಗಿಲ್ಲ, ಜೈಲಿಗೂ ಅಂಜಂಗಿಲ್ಲ, ಪೊಲೀಸರು ಅಂಜಂಗಿಲ್ಲ ಅಂತೇಳಿ. ಮುಂದೆ ಬರುವ ದಿನದಲ್ಲಿ 1 ತಿಂಗಳ ಒಳಗಡೆ ನಾವು ಎಲ್ಲ ಜಿಲ್ಲಾದವ್ರು ಕೂಡಿ ಎಷ್ಟು ಜನ ಆತೀವಿ ಅಷ್ಟು ಜನ ತೊಗೊಂಡು ಧರ್ಮಸ್ಥಳ ಹೋಗೋ ಪ್ಲ್ಯಾನ್ದಾಗ ನಾ ಅದೀನಿ.
ಆ ಸಹೋದರಿ ಮನೆಗೆ ಹೋಗ್ತೀವಿ, ಸಾಂತ್ವನ ಹೇಳ್ತೀವಿ, ಮುಂದೆ ಏನು ಬಂದರೂ ಅವ್ರ ಜೊತೆಗೆ ನಿಂದಿರ್ತೀವಿ. ಯಾವ ಥರ ನಿಂದಿರ್ತೀವಿ ಅಂದ್ರೆ ತನ್ನ ಮನ ಧನ ಮತ್ತು ಗನ್ನಿಂದ ಉತ್ತರ ಕೊಡಕ್ಕೆ ನಾವು ರೆಡಿ ಇದೀವಿ ಭೀಮ್ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಎಷ್ಟೋ ಬಾಡಿಗಳು ಹೂತ್ ಹಾಕೊಂಡ್ರಿ, ಎಷ್ಟೋ ಪ್ರೆಷರ್ ಬಂದ್ಮೇಲೆ ಈ ಸರ್ಕಾರ ಒಂದು SIT ರಚನೆ ಮಾಡ್ತದ. ಆ SIT ರಚನೆ ಮಾಡಿದ ಟೀಮ್ಗೂ ನಾವು ಒಂದು ಭೀಮ್ ಆರ್ಮಿ ಸಂಘಟನೆ ಒಂದು ಬೇಡಿಕೆ ಇಡ್ತೀವಿ. ನೀವು ಯಾವುದೇ ಒಂದು ಸರ್ಕಾರ ಆಗಲಿ, ಕರ್ನಾಟಕ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ಅಥವಾ RSS ಮುಖಂದಾಗಲಿ ಅಥವಾ ಹಿಂದೂ ಸಂಘಟನೆ ಮುಖ್ಯಸ್ಥರಾಗಲಿ, ಇವ್ರು ಯಾರೇ ಪ್ರೆಷರಿಂದ ಅಥವಾ ಇವ್ರು ಯಾರೇ ಧಮಕಿಗಳಿಂದ ನೀವು ಸಾಕ್ಷಿಯನ್ನು ನಾಶ ಮಾಡಕ್ ಹೋಗ್ಬೇಡ್ರಿ. ನೀವು ಬಿಟ್ಟರು ನಾವು ಸಂಘಟನೆ TG ಇದು ಈ ವಿಷಯ ನಾವು ಬಿಡಂಗಿಲ್ಲ. ಕೇಂದ್ರ ಸರ್ಕಾರದಲ್ಲಿ ಈ ಅತ್ಯಾಚಾರ ಬಗ್ಗೆ ಒಂದು ಯಾವ್ದಾರು ಕಾನೂನು ಪಾಸ್ ಮಾಡಿದ್ರೆ, ಜೀವ ಬೆದರಿಕೆ ಕಾನೂನು ಪಾಸ್ ಮಾಡಿದ್ರೆ, ಜೀವದ ಶಿಕ್ಷೆ ಪಾಸ್ ಮಾಡಿದ್ರೆ ಇವತ್ತು ಎಷ್ಟೋ ಹೆಣ್ಮಕ್ಳು ಸೇಫ್ ಇರ್ತಾರೆ ಮನೆ. ಮುಂದಿನ ಸಲ ಯಾರೂ ಮಾಡಂಗಿಲ್ಲ. ಅದಕ್ಕೆ ಭೀಮ್ ಆರ್ಮಿ ಸಂಘಟನೆ ಸದಾ ಸೋದರಿ ತಾಯಿ ಜೋಡಿ ಇರ್ತದ. ಆನಂತರ ಏನು 2012 ಏನು ಮೇನ್ ಹೋರಾಟಗಾರ ಧ್ವನಿ ಎತ್ತಿದಾರ ಆ ಭಾಗದಲ್ಲಿ ಅವ್ರ ಜೊತೆ ಮತ್ತು ಏನು ಸೋಷಿಯಲ್ ಮೀಡಿಯಾದಲ್ಲಿ ಸಮೀರ್ ಅನ್ನೋ ಒಬ್ಬನ ಸೋದರ ಧ್ವನಿ ಎತ್ತಾನ, ಇವರಿಬ್ಬರ ಜೋಡಿಗೆ ನಾವು ನಮ್ಮ ಜೀವ ಹೋರಿಗೂ ಅವ್ರ ಜೊತೆ ಇರ್ತೇವೆ ಅಂತ ನಾನು ಮಾತು ಹೇಳ್ತೀನಿ. ಸಮೀರ್ ಮತ್ತು ಆ ಧ್ವನಿ ಎತ್ತರ ಹೋರಾಟಗಾರ ಅವರಿಗೆ ಸೆಕ್ಯೂರಿಟಿ ಕೊಡಬೇಕು, ಅವ್ರಿಗೆ ಸರಿಯಾಗಿ ಸೆಕ್ಯೂರಿಟಿ ಕೊಡಬೇಕು ಮತ್ತು ಅವ್ರ ಫ್ಯಾಮಿಲಿಗೆ ಸರಿಯಾಗಿ ಸೆಕ್ಯೂರಿಟಿ ಕೊಡಬೇಕು. ಬರೋ ದಿನಗಳಲ್ಲಿ ಸಂಘಟನೆ ಭೀಮ್ ಆರ್ಮಿ ಸಂಘಟನೆ ಇನ್ನೂ ಸಂಘಟನೆಯನ್ನು ಭಾಳ ಜೋರು ಮಾಡ್ತೀವಿ. ನಾವು ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡಿಲ್ಲ, ನಮ್ಮ ಸಪೋರ್ಟ್ ಅವಶ್ಯಕತೆಯೂ ಇಲ್ಲ. ಎಲ್ಲಿ ತಪ್ಪಿರ್ತದ ಅಲ್ಲಿ ನಾವು ಧ್ವನಿ ಎತ್ತೀವಿ. ಅದನ್ನು ನಮ್ಮ ಅಭಯ ಸಾಬ್ರು ಹೇಳ್ಕೊಟ್ಟಿದ್ದಾರೆ. ನನ್ನ ಮಾತು ಹೇಳಿ ಮುಗಿಸ್ತೀನಿ. ಜೈ ಭೀಮ್, ಜೈ ಭೀಮ್ ಆರ್ಮಿ.